ನಮಸ್ತೆ. ನಾವು ಇಂಟ್ರೋದಲ್ಲಿ ನೋಡ್ದಂಗೆ ಸ್ಕ್ರೀನ್ ಆಟೋಮೇಷನ್ ಏನಿದೆ, ಇದನ್ನು ಯಾವ ರೀತಿ ಮಾಡಬಹುದು ಅಂತಂದ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ರಿಮೋಟ್ ಕಂಟ್ರೋಲಲ್ಲಿ ಕೂಡ ಇದಾಗುತ್ತೆ ಮತ್ತು ಮೊಬೈಲ್ ಆ್ಯಪಲ್ಲಿ ಕೂಡ ಆಗುತ್ತೆ. ಆ ಆಟೋಮೇಷನ್ ಬಂದು ಎಲ್ಲನೂ ಒಂದು ಕಂಪ್ಲೀಟೆಡ್ ಟೈಮಲ್ಲೇ ಅಥವಾ ನಮಗೆ ಬೇಕಾಗಿರೋಂಥ ಟೈಮಲ್ಲಿ ಶೆಡ್ಯೂಲ್ ಮಾಡ್ಬೋದು. ಸೊ ಯಾವುದು ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಈ ರೀತಿ ಲೆಂತಿ ವಿಂಡೋಸ್ ಇರೋ ಕಡೆ, ಮತ್ತು ಈಗ ಹೊರಗಡೆ ಎಲ್ಲರೂ ಹೋಗಿರ್ತೀವಿ ಆ ರೀತಿ, ಮತ್ತು ಕಂಪ್ಲೀಟ್ ಹೌಸ್ ಏನಿದೆ ಸೆಟಪ್ ಯಾವ ರೀತಿ ಮಾಡಿರ್ತೀರ ಅದ್ರ ಮೇಲೆ ನೀವು ಆಟೋಮೇಷನ್ನ ಉಪಯೋಗಿಸ್ಕೋಬಹುದು. ಆ ಬಜೆಟಲ್ಲೂ ಕೂಡ ಬರುತ್ತೆ, ಕಾಸ್ಟ್ಲಿಗೂ ಕೂಡ ಬರುತ್ತೆ. ಸೊ ಈ ರೀತಿ ಟ್ರ್ಯಾಕ್ಸ್ ಇರುತ್ತೆ. ಟ್ರ್ಯಾಕ್ಸಲ್ಲಿ ನಮ್ಮ ಒಂದು ಕರ್ಟೆನ್ಸ್ ಏನಿರುತ್ತೆ ಅದನ್ನ ಹ್ಯಾಂಗ್ ಮಾಡಿರ್ತಾರೆ. ಸೊ ಆ ಟ್ರ್ಯಾಕ್ಗಳಲ್ಲಿ ಏನಾಗ್ತದೆ, ಅದು ಮೂಮೆಂಟ್ ಆಗ್ತದೆ. ಯಾವ ರೀತಿ ಮೂಮೆಂಟ್ ಆಗ್ತದೆ ಏನಿರುತ್ತಾ ಅಂತಂದ್ಬಿಟ್ಟು ಇದರ ಸೆಟಪ್ ಏನಿತ್ತು ಆ ವಿಡಿಯೋನ ಎಂಡಿಂಗಲ್ಲಿ ಹಾಕಿದ್ದೀನಿ, ಇದರಲ್ಲಿ ನೋಡಿ. ಸೊ ಡಬಲ್ ಲೇಯರ್ ಇರುವಂತಹ ಒಂದು ಕರ್ಟೆನ್ ಇದು. ಎರಡೂ ಕೂಡ ಹುಕ್ ಮಾಡ್ಬೋದು. ಹುಕ್ ಕೊಟ್ಟಿರ್ತಾರೆ ಇದು ಸ್ಟಾರ್ಟಿಂಗಲ್ಲಿ, ಅಲ್ಲಿ ನೀವು ಹುಕ್ ಮಾಡ್ಬೋದು. ಮತ್ತು ಇದು ಬಂದು ಆ ಮೋಟರ್ ಸೆಟಪ್ ಏನಿರುತ್ತೆ, ಇದು ಮೋಟರ್ ಈ ರೀತಿ ಇರುತ್ತೆ. ಸಣ್ಣದು ಕೂಡ ಬರುತ್ತೆ, ತುಂಬ ಮಾಡ್ಯುಲರ್ ಆಗಿ ತುಂಬ ಚಿಕ್ಕದು ಕೂಡ ಬರುತ್ತೆ. ನಾವು ಈ ರೀತಿ ಇದನ್ನು ಯೂಸ್ ಮಾಡಿದ್ರು, ಚೆನ್ನಾಗಿತ್ತು. ಮತ್ತು ಡಬಲ್ ಟ್ರ್ಯಾಕ್ ಯೂಸ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಏನಿದೆ ಅದು ಟ್ರ್ಯಾಕ್ಸ್, ಅದು ಇದನ್ನು ನಾರ್ಮಲ್ ಕರ್ಟೆನ್ಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ನೀವು ಮೋಟರ್ ಹಾಕ್ತೇನೆ ನಾರ್ಮಲಾಗಿ ಕೂಡ ಉಪಯೋಗಿಸ್ಬಹುದು. ಯಾರಾದರೂ ಆಟೋಮೇಷನ್ ಮಾಡ್ತಿದ್ದೀರಾ ಅಂತಂದರೆ, ಅಥವಾ ಈ ರೀತಿ ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂತಂದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ಲೋ ಇರುತ್ತಿದ್ದು, 15-16 ಸೆಕೆಂಡ್ ತೊಗೊಳುತ್ತೆ ಅಷ್ಟು ಓಪನ್ ಆಗೋದಕ್ಕೆ, ಬಟ್ ನೋಡೋದಕ್ಕೆ ಚೆನ್ನಾಗಿರುತ್ತಿದ್ದು. ಸೊ ಇಡೀ ಮನೆಯದು ಫುಲ್ ಆಟೋಮೇಷನ್ ಮಾಡಿದ್ರು, ಆಟೋಮೆಟಿಕ್ ಆನ್ ಆ್ಯಂಡ್ ಆಫ್, ಲೈಟ್ ಗೇಟ್ ಎಲ್ಲನೂ ಸೇರಿ. ಇದರ ಸೆಟಪ್ ಯಾವ ರೀತಿ ಇರುತ್ತೆ ನೋಡಿ, ಈ ರೀತಿ ಇರುತ್ತೆ. ಮೋಟರು, ಪವರ್ ಕನೆಕ್ಷನ್ನು, ಒಂದು ಪವರ್ ಪಾಯಿಂಟ್ ಬಿಟ್ಕೋಬೇಕು ಇದಕ್ಕೆ. ಈ ರೀತಿ ನೀವೇನಾದ್ರು ಮಾಡಿಸ್ತೀರಾ ಅಂತಂದರೆ, ಆದ ನಂತರ ಏನಾಗ್ತದೆ, ಈ ರೀತಿ ಟ್ರ್ಯಾಕ್ಸ್ ಇರುತ್ತೆ. ಅದು ಸಿಂಗಲ್ ಟ್ರ್ಯಾಕ್ ಅಥವಾ ಡಬಲ್ ಟ್ರ್ಯಾಕ್ ನೀವು ಸೆಲೆಕ್ಟ್ ಮಾಡಬಹುದು, ಆಯಿತಾ. ಇಲ್ಲೇನಿದೆ ಹಿಂಜ್ ಇದೆ ಸ್ಟಾರ್ಟಿಂಗಲ್ಲಿ, ಅಲ್ಲಿ ಆ ಕರ್ಟನ್ಸ್ ಏನು ಕಟ್ ಮಾಡಿರ್ತಾರಲ್ಲ ಅಲ್ಲಿ ಇದನ್ನು ಹುಕ್ ಮಾಡಬೇಕು. ಆ ರೀತಿ ಮಾಡೋದ್ರಿಂದ ಏನಾಗ್ತದೆ ಅಂದರೆ, ನೀವು ಹಿಂದೆ ಇರೋ ಒಂದು ಕರ್ಟನ್ಸ್ನ ಕೂಡ ಇದಕ್ಕೆ ಹುಕ್ ಮಾಡಿದ್ರೆ ಎರಡೂ ಕೂಡ ಅಟ್ ಎ ಟೈಮ್ ಓಪನ್ ಆ್ಯಂಡ್ ಕ್ಲೋಸ್ ಆಗುತ್ತೆ. ಆ್ಯಂಡ್ ಡಬಲ್ ಟ್ರ್ಯಾಕ್ ಅಂದರೆ 2 ಟ್ರ್ಯಾಕ್ ಇರುತ್ತೆ, ಅಕ್ಕಪಕ್ಕ ಇರುತ್ತೆ. ಮತ್ತು ಈ ರೀತಿ ಹುಕ್ಕುಗಳನ್ನ ಕೊಟ್ಟಿರ್ತಾನೆ ಹ್ಯಾಂಗ್ ಮಾಡೋದಕ್ಕೋಸ್ಕರ. ಸೊ ಕರ್ಟನ್ಸ್ನ ಹ್ಯಾಂಗ್ ಮಾಡೋಕ್ಕೆ ಈ ರೀತಿ ಕೊಟ್ಟಿರ್ತಾರೆ. ಈ ರೀತಿ ಸೆಟಪ್ ಚೆನ್ನಾಗಿರುತ್ತೆ. ನಾವು ನಾರ್ಮಲ್ ಹಳೆ ಪದ್ಧತಿಲಿ ರಾಡ್ ಹಾಕ್ಸಿ ಮೊಳೆ ಹೊಡಿಸಿ ಮಾಡಿಸೋದಕ್ಕಿಂತ ಈ ರೀತಿ ಇತ್ತು ಅಂದರೆ ನೋಡಿ, ಸ್ವಲ್ಪ ಎಲಿಗೆಂಟಾಗಿ ಕಾಣಿಸುತ್ತೆ. ಯಾರ ರೀತಿ ನೋಡ್ತಾ ಇದ್ದರೆ ಅಥವಾ ಮನೆ ಕಟ್ಟಿಸ್ತಾ ಇದ್ದರೆ, ಈ ರೀತಿ ನಿಮಗೆ ಒಂದು ಆಪ್ಷನ್ ಇತ್ತು ಅಂದರೆ ಅದನ್ನು ಉಪಯೋಗಿಸ್ಕೊಳ್ಳಿ. ಈ ರೀತಿ ಒಂದು ಆಟೋಮೇಷನ್ ಏನಿದೆ ಇದನ್ನು ಉಪಯೋಗಿಸ್ಕೊಳ್ಳಿ.